ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ಣ ವಿಡಿಯೋ ಮಜಾ ಮಾಡಿ ಮತ್ತು ಅಚ್ಚರಿಗಾಗಿ ಕೊನೆಯವರೆಗೂ ವಿಡಿಯೋ ದೇಸಿ ನೋಡಿ. ನರ್ಸ್ ಥ್ಯಾಂಕ್ ಜೊತೆ ಯು. ಕಾಮದಾಟ. ನಾನೊಬ್ಬ ಸೋಮಾರಿ. ನನ್ನ ಹೆಸರು ಹೇಳಲು ಇಷ್ಟಪಡುವುದಿಲ್ಲ. ನನ್ನ ಊರು ಮೈಸೂರು. ನನಗೆ ದುಡಿದು ತಿನ್ನುವುದು ಅಂದರೆ ಸ್ವಲ್ಪ ಬೇಜಾರು. ನಮ್ಮಪ್ಪ ಮಾಡಿರುವ ಆಸ್ತಿ ಅಂದರೆ ಒಂದು ಮನೆ ಮತ್ತೆ ಒಂದು ವಟಾರ, ಇದೇ ಮೈಸೂರಿನಲ್ಲಿದೆ. ವಟಾರದಲ್ಲಿ ಬಾಡಿಗೆ ತಿಂಗಳು ಸರಿಯಾಗಿ ಬರುತ್ತಿದೆ. ಅದರಿಂದ ಕಾಲ ಕಳೆಯುತ್ತಿದೆ. ಕೆಲವು ಬಾರಿ ನನಗೆ ಆ ದುಡ್ಡು ಖರ್ಚಿಗೂ ಸಾಲುವುದಿಲ್ಲ. ಏನು ಮಾಡೋದು ಅಂತ ನನಗೆ ಕೆಲವು ಬಾರಿ ತಿಳಿಯುವುದಿಲ್ಲ. ಕೆಲವು ಬಾರಿ ಬಾಡಿಗೆ ಬರೋದಕ್ಕೆ ಸ್ವಲ್ಪ ತಡ ಆದರೆ ಸಾಕು, ಊಟಕ್ಕೂ ಗತಿ ಇರುವುದಿಲ್ಲ. ನನಗೆ ಈಗಾಗಲೇ 35 ವರ್ಷ ವಯಸ್ಸು ದಾಟಿ ಹೋಗಿದೆ. ಇನ್ನೂ ಮದುವೆ ಇಲ್ಲ, ಮಕ್ಕಳು ಇಲ್ಲ. ಮುಖ್ಯವಾಗಿ ಒಂದು ದೇಸಿ ಮಸಾಲ ಇಲ್ಲ. ನನ್ನ ತುಣ್ಣೆಯೂ ತುಂಬಾ ಕಾಟ ಕೊಡ್ತಾ ಇದೆ. ಸೂಳೆಯನ್ನು ಕೇಯೋಣ ಅಂತ ಎಷ್ಟೋ ಸಾರಿ ನಾನು ಅರಮನೆ ಸರ್ಕಲ್ ಹತ್ತಿರ ಹೋಗಿದ್ದೆ. ಆದರೆ ಯಾರು ಸಭ್ಯರು, ಯಾರು ಸೂಳೆ ಅಂತ ತಿಳಿಯದೆ, ಯಾರನ್ನಾದರೂ ಕರೆದು ಒದೆ ತಿಂದರೆ ಯಾರು ಜವಾಬ್ದಾರಿ? ನನಗೆ ನಾನೇ ದಿಕ್ಕು. ಹೀಗೆ ಆ ದಿನ ಕೈಯಲ್ಲಿದ್ದ ಎಲ್ಲ ದುಡ್ಡು ಖಾಲಿಯಾಯಿತು. ಊಟಕ್ಕೂ ಗತಿ ಇರಲಿಲ್ಲ. ಅಕ್ಕಪಕ್ಕದಲ್ಲಿ ಸಾಲ ಕೇಳಿದರೆ ಕೊಡುವರು, ಆದರೆ ತಿರುಗಿ ಕೊಡಬೇಕು ಅಂದರೆ ಎಲ್ಲಿಗೆ ಹೋಗೋದು? ಹೀಗೆ ಒಂದು ದಿನ ಐಡಿಯಾ ಮಾಡಿದೆ. ಹಾಯಾಗಿ ಒಂದು 10 ದಿನ ಎಲ್ಲಾದರೂ ಇರಬೇಕು, ತಿನ್ನುವುದಕ್ಕೆ ಇರುವುದಕ್ಕೆ ಯಾವ ತೊಂದರೆಯೂ ಆಗಬಾರದು ಅಂತ ನಾನು ಒಂದು ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಹೊಟ್ಟೆ ನೋವು ಅಂತ ಏನೇನೋ ಸರ್ಕಸ್ ಮಾಡಿ ಹಾಸ್ಪಿಟಲಿಗೆ ಸೇರಿಕೊಂಡೆ. ಅಲ್ಲಿ ಪ್ರತಿ ದಿನ ಬೆಳಗ್ಗೆ ಹಾಲು ಬ್ರೆಡ್, ಮಧ್ಯಾಹ್ನ ಊಟ, ರಾತ್ರಿ ಊಟ ಹೀಗೆ ಒಳ್ಳೆ ಉಪಚಾರ ನಡೆಯುತ್ತಿತ್ತು. ಅಲ್ಲಿನ ಒಂದು ನರ್ಸ್ ನೋಡುವುದಕ್ಕೆ ತುಂಬಾ ಚೆನ್ನಾಗಿದ್ದಳು. ಅವಳ ಮೊಲೆಗಳು ಒಳ್ಳೆ ಗುಂಡು ಗುಂಡಾಗಿ ಇದ್ದವು. ಹಿಸುಕುವುದಕ್ಕೆ ಹಿತವಾಗಿರುವುದು. ಅವಳ ತಿಕ ಹಾಗೆಯೇ ಕೇಯೋಣ ಅನ್ನಿಸುವಷ್ಟು ಚಂದವಾಗಿ ಇತ್ತು. ಹಾಗೆಯೇ ಅವಳ ಸೊಂಟ ಹಾಗೆಯೇ ಕೈ ಹಾಕಿ ಚಿವಿಟಿ ತೀಟೆ ಮಾಡೋಣ ಅನಿಸಿತು. ಅವಳ ತುಟಿಗಳು ಒಳ್ಳೆ ಕೆಂಪು ಬಣ್ಣದ ಆಪಲ್ ಹಣ್ಣನ್ನು ಪೀಸ್ ಮಾಡಿ ಅಂಟಿಸಿದ ಹಾಗೆ ಇದ್ದವು. ಅವಳನ್ನು ನೋಡುತ್ತಿದ್ದ ಹಾಗೆಯೇ ದೇಸಿ ಮಸಾಲ ಮಾಡಬೇಕು ಎಂದು ಬಹಳ ಆಸೆ ಆಯಿತು. ಆ ನರ್ಸ್ಗೆ ನಾನು ಏನೋ ನಾಟಕ ಮಾಡಿ ಅಲ್ಲಿ ಸೇರಿಕೊಂಡಿದ್ದೇನೆ ಅಂತ ಚೆನ್ನಾಗಿ ಗೊತ್ತು. ಅವಳು ಮೊದಲ ದಿನವೇ ಕಂಡು ಹಿಡಿದು ಬಿಟ್ಟಳು ನಾನು ನಾಟಕ ಮಾಡುತ್ತಿದ್ದೇನೆ ಅಂತ. ಮೊದಲು ಯಾವಾಗಲೂ ನನ್ನ ನೋಡಿದರೆ ಮುಖ ಸಿಡುಕುತ್ತಿದ್ದಳು. ಆದರೆ ಈಗ ನನ್ನ ಹತ್ತಿರ ಚೆನ್ನಾಗಿ ಮಾತನಾಡಿಸುತ್ತಿದ್ದಾಳೆ. ಹಾಗೆಯೇ ಅವಳನ್ನು ಒಂದು ದಿನ ಕೇಯಬೇಕು ಎಂಬ ಆಸೆ ಆಯಿತು. ಹಾಗೆಯೇ ಒಂದು ದಿನ ನನಗೆ ಅವಳು ಔಷಧಿ ಕೊಡುವುದಕ್ಕೆ ಬಂದಳು. ನಾನು ಹಾಗೆ ಔಷಧಿ ಕುಡಿಯುತ್ತಾ ಒಂದು ರೀತಿಯಾಗಿ ನೋಡಿದೆ. ಹಾಗೆಯೇ ಅವಳನ್ನು ನೋಡಿ ಕಣ್ಣು ಹೊಡೆದೆ. ಅವಳು ಒಂದು ರೀತಿಯಾಗಿ ನಕ್ಕಳು. ಹಾಗೆಯೇ ನಾನು ಯಾರೂ ನೋಡದಿದ್ದ ಹಾಗೆ ಅವಳ ಸೊಂಟವನ್ನು ಮುಟ್ಟಿ ಹಾಗೆ ಚಿವಟಿದೆ. ಅವಳು ಹಾಗೆಯೇ ನನ್ನ ಕಿವಿಯಲ್ಲಿ ಬಂದು, ಹಾಗೆ ಕ್ಯಾಬಿನ್ ರೂಮ್ ಬಾ ಎಂದಳು. ಕ್ಯಾಬಿನ್ ರೂಮುಗಳು ವಿಶೇಷ ರೋಗಿಗಳಿಗೋಸ್ಕರ ಮೀಸಲಿಟ್ಟ ಜಾಗ. ಅದು ಖಾಲಿಯಾಗಿದ್ದ ಕಾರಣ ಅವಳು ನನ್ನನ್ನು ದೇಸಿ ಮಸಾಲ ಮಾಡಲು ಕರೆದಿದ್ದಾಳೆ ಅಂತ ಕಾಣುತ್ತದೆ. ಸರಿ ಅಂತ ನಾನು ಅಲ್ಲಿ ಹೋದೆ. ಅವಳು 15 ನಿಮಿಷದ ನಂತರ ಅಲ್ಲಿಗೆ ಬಂದಳು. ಅವಳ ಡ್ಯೂಟಿ ಮುಗಿದಿದೆ ಅಂತ ಕಾಣುತ್ತದೆ. ಅವಳು ಬಟ್ಟೆ ಬದಲಾಯಿಸಿ ಒಂದು ಚೂಡಿದಾರ್ ಹಾಕಿಕೊಂಡು ಬಂದಳು. ನನಗೆ ಭಯ, ಯಾರಾದರೂ ಬಂದರೆ ಏನು ಮಾಡುವುದು ಎಂದು. ಅದಕ್ಕೆ ನಾನು ಅವಳ ಹತ್ತಿರ ಕೇಳಿದೆ, ಈಗ ಯಾರಾದರೂ ಬಂದು ಬಿಟ್ಟರೆ, ಅಲ್ಲಿ ನಾನು ಇಲ್ಲ ಅಂತ ಯಾರಾದರೂ ಹುಡುಕಿದರೆ ಎಂದು ಕೇಳಿದಾಗ, ಹೆದರಬೇಡಿ, ನಾನು ಡ್ಯೂಟಿ ಮುಗಿಸಿಕೊಂಡು ಬಂದಿದ್ದೇನೆ ಅಂತ ಎಲ್ಲರಿಗೂ ಗೊತ್ತು. ಮತ್ತು ಎಲ್ಲ ಡಾಕ್ಟರ್ಗಳು ಈಗ ಮೀಟಿಂಗ್ ಮಾಡ್ತಿದ್ದಾರೆ. ಈಗ ಯಾರೂ ನೋಡುವುದಕ್ಕೆ ಸಾಧ್ಯವಿಲ್ಲ ಅಂದಳು. ಹಾಗೆಯೇ ನಮ್ಮಿಬ್ಬರಿಗೂ ದೇಸಿ ಮಸಾಲ ಮೊದಲಾಯಿತು. ಅಲ್ಲಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡೆವು. ಅವಳ ಸೊಂಟವನ್ನು ಮುಟ್ಟಿದೆ. ಅವಳು ಆಹ್ 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 ಅನ್ನುತ್ತಾ ಹಾಗೆಯೇ ನನ್ನ ತುಣ್ಣೆಯನ್ನು ಮುಟ್ಟಿದಳು. ಹಾಗೆಯೇ ಅವಳು ತುಣ್ಣೆ ಉಜ್ಜಿದಳು. ನಾನು ಹಾಗೆ ಅವಳ ತುಲ್ಲಿನ ಜಾಗದಲ್ಲಿ ಬೆರಳು ಹಾಕಿ ಉಜ್ಜಿದೆ. ಉಂ 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 ಅನ್ನುತ್ತಿದ್ದಳು. ಇಬ್ಬರಿಗೂ ಬಿಸಿ ಮೂಡಿತು. ಅವಳು ನನ್ನ ತುಣ್ಣೆಯನ್ನು ಉಜ್ಜುತ್ತಾ ಇದ್ದಳು. ಹಾಗೆಯೇ ನಾನು ಅವಳ ಮೊಲೆಯನ್ನು ಹಿಡಿದುಕೊಂಡೆ. ಅವಳು ನನ್ನ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಹಾಗೆಯೇ ಅವಳ ಬಟ್ಟೆಗಳನ್ನು ಬಿಚ್ಚಿಕೊಂಡಳು. ಇಬ್ಬರೂ ಬೆತ್ತಲೆಯಾದೆವು. ಬೇಗ ಬೇಗ ಮುಗಿಸಿಕೊಂಡು ಹುಷಾರಾಗಿ ಹೋಗೋಣ ಅಂದಳು ಅವಳು. ನಾನು ಅವಳ ಮೊಲೆಯನ್ನು ಹೊತ್ತಿ ಹೊತ್ತಿ ಹಿಸುಕಾಡಿದೆ. ಹಾಗೆಯೇ ಅವಳ ಆ ಮೊಲೆಗಳನ್ನು ಚೀಪಿದೆ. ಅವಳು ನೋವಿಂದ ಉಂ 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 ಬೇಡ ಕಣೋ ಅಂದಳು. ಅವಳು ಹಾಗೆಯೇ ನನ್ನ ತುಣ್ಣೆಯನ್ನು ಚೀಪಿದಳು. ಹಾಗೆಯೇ ಅವಳ ಬಾಯಿಯಲ್ಲಿ ಪರಿಪೂರ್ಣವಾಗಿ ನನ್ನ ತುಣ್ಣೆಯನ್ನು ಬಿಟ್ಟು ತೂರಿಸಿ ತೂರಿಸಿ ಅವಳು ಆಹ್ 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 ಉಂ 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 ಅಂತ ಮೂಲುಗಿದಳು. ಮಜಾ ತೆಗೆದುಕೊಂಡೆ. ಹಾಗೆಯೇ ಅವಳನ್ನು ಕೆಳಗೆ ಮಲಗಿಸಿ, ಅವಳ ಮೈ ತುಂಬಾ ಮುದ್ದು ಮಾಡಿ ಉಂ 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 ಅಂತ ಅವಳ ತುಲ್ಲನ್ನು ನೆಕ್ಕಿ ಚೀಪಾಡಿದೆ.
ಅವಳಿಗೂ ನನಗೂ ಈ ದೇಸಿ ಮಸಾಲ ಕೃತ್ಯ ತುಂಬಾ ಮಜವಾಗಿತ್ತು. ನನ್ನ ತುಣ್ಣೆಯನ್ನು ಅವಳ ಯೋನಿಯ ಒಳಗೆ ಅಮುಕಿ ತೂರಿಸಿದೆ. ಜೋರಾಗಿ ಕೇಳಿದಾಗ ಅವಳು ನೋವಿಂದ ಉಂ 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 ಬೇಡ ಕಣೋ ಅಂದಳು. ಆದ್ರೆ ಅವಳ ಸೊಂಟನ ಹಿಡಿದು ಜೋರಾಗಿ ಗುದ್ದಿದೆ. ನನ್ನ ತುಣ್ಣೆ ನೀಟಾಗಿ ಫುಲ್ ಒಳಗೆ ಹೋಯಿತು. ಹೀಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕೇದಾಡಿದೆ. ಸ್ವಲ್ಪ ಹೊತ್ತಿನಲ್ಲಿ ಕಾಮನ ಗಂಜಿ ಅವಳ ತುಲ್ಲಿನಲ್ಲಿ ಚೆನ್ನಾಗಿ ಇಳಿಯಿತು. ಅವಳನ್ನು ತಿರುಗಿ ಮಲಗಿಸಿ, ಸೊಂಟ ಮೇಲೆತ್ತಿ, ಅವಳ ತಿಕ್ಕದ ತೂತಿನಲ್ಲಿ ನನ್ನ ಬೆರಳು ಹಾಕಿ ತೂರಿಸಿದೆ. ವ್ಯಾಸಲಿನ್ ಕೈಗೆ ಹಚ್ಕೊಂಡು ಅವಳ ತಿಕ್ಕದ ತೂತಿಗೆ ಸವರುತ್ತಾ, ಒಂದು ಬೆರಳನ್ನು ತೂತದೊಳಗೆ ತೋರಿಸಿದೆ. ಅವಳು ಅಮ್ಮ ಅಂದಳು. ಆಮೇಲೆ ನನ್ನ ತುಣ್ಣೆನ ನುಗ್ಗಿಸೋದಿಕ್ಕೆ ಶುರು ಮಾಡಿದೆ. ಅದು ತಕ್ಷಣ ಹೋಗಲಿಲ್ಲ. ಅವಳು ನೋವಿಂದ ಬೇಡ ಕಣೋ ಅಂದಳು. ಆದ್ರೆ ನಾನು ಸೊಂಟನ ಹಿಡಿದು ಜೋರಾಗಿ ಗುದ್ದಿದೆ. ನನ್ನ ತುಣ್ಣೆಯನ್ನು ಹಾಕಿ ತೂರಿಸಿ ಕೇಳಿದೆ. ಹಾಗೆಯೇ ಅವಳ ತುಟಿಯ ಹತ್ತಿರ ನನ್ನ ತುಣ್ಣೆ ತೆಗೆದುಕೊಂಡು ಹೋದಾಗ, ಅವಳು ನನ್ನ ತುಣ್ಣೆಯನ್ನು ಎಳೆದುಕೊಂಡು ಜೋರಾಗಿ ಉಂ 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 ಅಂತ ಚೀಪಿದಳು. ಅವಳು ಹಾಗೆ ತುಣ್ಣೆ ಉಣ್ಣುತ್ತಿದ್ದಂತೆ ಅವಳ ಬಾಯಿಯ ಒಳಗೆ ನನ್ನ ತುಣ್ಣೆಯಿಂದ ರಸ ಚಿಮ್ಮಿತು. ಇಬ್ಬರಿಗೂ ಸ್ವಲ್ಪ ಸಮಾಧಾನ ಆಯಿತು. ಇಬ್ಬರೂ ಬಟ್ಟೆಗಳು ಹಾಕಿಕೊಂಡೆವು. ಇಬ್ಬರಿಗೂ ಒಳ್ಳೆಯ ಕಾಮದ ಅನುಭವ ಆಯಿತು ಅಂದು. ಮೊದಲು ನಾನು ಯಾರೂ ನೋಡದಂತೆ ಈಚೆ ಹೋಗಿ ನನ್ನ ಬೆಡ್ನಲ್ಲಿ ಮಲಗಿಕೊಂಡೆ. ಆಮೇಲೆ ಆ ನರ್ಸ್ ಮನೆಗೆ